ನಮಸ್ಕಾರ ವೀಕ್ಷಕರೇ. ಮೀನರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ? ವೀಕ್ಷಕರೇ, ಮೀನರಾಶಿಯವರು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಅವರಲ್ಲಿರುವ ಒಂದು ಬೆಳಕು ಯಾವ ರೀತಿ ಇದೆ ಅಂದರೆ ಕಲ್ಲನ್ನು ಕರಗಿಸ್ಬೋದು. ಆ ರೀತಿಯಲ್ಲಿ ಅವರ ಒಂದು ಛಾಯೆ ಅಂತಲೇ ಹೇಳ್ಬೋದು ನಾವು. ಯಾಕಂದರೆ ಯಾರೇ ಎದುರುಗಾಳಿ ಯಾರೇ ಬಂದರೂ ಸಹ ಅವ್ರನ್ನ ಕಂಪ್ಲೀಟಾಗಿ ಅವರ ವಶ ಮಾಡ್ಕೊಳೋ ಒಂದು ಸ್ವಭಾವ ಅವರಲ್ಲಿದೆ. ಇರಲಿ, ಆದರೆ ಉದ್ಯೋಗದ ವಿಷಯದಲ್ಲಿ ಯಾವ ರೀತಿ ಇದೆ? ಖಂಡಿತ ವೀಕ್ಷಕರೇ, ಇವರಿಗೆ ಲಾಭಕರವಾಗಿದೆ. ಅವರಿಗೆ ಗುರುಗಳ ಅನುಗ್ರಹ ಚೆನ್ನಾಗಿರೋದ್ರಿಂದ, ದೈವದ ಆರಾಧನೆ ಚೆನ್ನಾಗಿರೋದ್ರಿಂದ, ಗುರುವಿನ ಫಲ ಇರೋದ್ರಿಂದ ಅವರಿಗೆ ಒಳ್ಳೆಯ ಒಂದು ಉದ್ಯೋಗ ಅವಕಾಶಗಳನ್ನು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ತೊಂದರೆ ಇಲ್ಲ. ಇನ್ನು ವ್ಯಾಪಾರ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದರೆ ಅವರೂ ಸಹ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಂತವಾಗಿ ವ್ಯಾಪಾರ ಮಾಡ್ಕೊಂಡು ಹೋದರೆ ಅವರಿಗೆ ಒಳ್ಳೆಯ ಲಾಭ ಅನ್ನೋದು ಬರುತ್ತೆ. ಹಾಗೂ ಅವರಿಗೆ ಜ್ಯುವೆಲರ್ ಶಾಪ್ ಆಗಿರ್ಬೋದು, ಇಲ್ಲ ವಾಹನ ಅಂದರೆ ಶೋರೂಮ್ಸ್, ಆ ಥರದಲ್ಲಿ ಯಾರು ಹೊಸದಾಗಿ ಮಾಡಬೇಕು ಅಂತಂದರೆ ಖಂಡಿತ ಅದು ಮಾಡ್ಬೋದು. ಇನ್ನು ಅವರ ಉದ್ಯೋಗದಲ್ಲೂ ಅಷ್ಟೇ, ವ್ಯಾಪಾರದಲ್ಲೂ ಅಷ್ಟೇ. ಆದರೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ನೋಡಿ. ಇವರಿಗೆ ಮೀನರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳನ್ನು ಕಾಣುತ್ತೆ. ಇದನ್ನು ಏನೇ ಮಾಡಬೇಕಾದ್ರೂ ಸಹ ಆರ್ಥಿಕದಲ್ಲಿ ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಯಾರಾದರೂ ತಜ್ಞರಲ್ಲಾಗಿರ್ಬೋದು, ಇಲ್ಲ ಹಿರಿಯರಲ್ಲಾಗಿರ್ಬೋದು, ಅದನ್ನ ಚರ್ಚೆಗಳನ್ನು ಮಾಡಿ ಯಾರಿಗಾರ ಒಬ್ಬರು ಮಾರ್ಗದರ್ಶನ ತಗೊಂಡು ಆರ್ಥಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅವಾಗ ನಿಮಗೆ ಬ್ಯಾಲೆನ್ಸಬಲ್ ಚೆನ್ನಾಗಾಗುತ್ತೆ, ತೊಂದರೆ ಆಗೋದಿಲ್ಲ. ಇನ್ನು ಆರೋಗ್ಯ ಸ್ಥಿತಿ ಹೆಂಗಿರುತ್ತೆ? ಖಂಡಿತ ಮೀನರಾಶಿಯವರಿಗೆ ದೇಹ ಪೂರ್ತಿ ಸ್ವಲ್ಪ ತೇವಾಂಶ ಇರೋದ್ರಿಂದ ಅವರಿಗೆ ಶೀತ ಆಗಿಬರೋದಿಲ್ಲ. ಹಾಗೂ ಕೇಶದಲ್ಲಾಗಲಿ ಚರ್ಮದಲ್ಲಾಗಲಿ ಇರ್ಬೋದು, ಆರೋಗ್ಯದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ವೈದ್ಯಕೀಯರನ್ನು ಸಂಪರ್ಕಿಸ ಮಾಡಿ, ಖಂಡಿತ ಒಳ್ಳೆಯದಾಗ್ತದೆ, ಚಿಂತೆ ಇಲ್ಲ. ಇನ್ನು ದಾಂಪತ್ಯದಲ್ಲಿ ಯಾವ ರೀತಿ ಇರ್ತದೆ? ಖಂಡಿತ ದಾಂಪತ್ಯದಲ್ಲಿ ತುಂಬ ಚೆನ್ನಾಗಿದೆ ಟೈಮು. ಅವರಿಗೆ ಯಾವುದೇ ಒಂದು ಏರುಪೇರು, ಗಲಾಟೆ, ಕಿರಿಕಿರಿ, ಅಶಾಂತಿ ಅನ್ನೋದು ಬರೋದಿಲ್ಲ. ಆದರೆ ಹಿರಿಯರ ಮಾತುಗಳನ್ನು ಮೀರಬೇಡಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಕುಟುಂಬದಲ್ಲೂ ಅಷ್ಟೇ ಏನೇ ಎದುರು ಮಾತಾಡೋದಾಗಲಿ, ಇಲ್ಲ ಹಿರಿಯರಿಗೆ ನಿಷ್ಠುರತೆಯಿಂದ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ವಹಿಸಿ. ನಿಮ್ಮ ತಪ್ಪಿರುತ್ತೋ ಇಲ್ಲ ಬೇರೆಯವ್ರ ತಪ್ಪಿರುತ್ತೋ, ನೀವೇ ಸ್ವಲ್ಪ ತಾಳ್ಮೆಯಿಂದ ಹೋದಾಗ ಕುಟುಂಬದಲ್ಲಿ ತುಂಬ ಸುಖ, ಶಾಂತಿ, ನೆಮ್ಮದಿಯನ್ನು ಸಿಗ್ತದೆ. ಇನ್ನು ಪ್ರೀತಿ ಪ್ರೇಮ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಈ ಮೀನರಾಶಿಯವರಿಗೆ ನಷ್ಟನೇ ಅಂತ ಹೇಳ್ಬೋದು. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ. ಅಂದರೆ ಇವಾಗ ಯಾರೇ ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ಅದರಿಂದ ಅಪಮಾನ, ಅವಮಾನ ಈ ರೀತಿಯಲ್ಲಿ ಖಂಡಿತ ಬರ್ತದೆ. ಆದರೆ ಯಾವುದೇ ಕಾರಣಕ್ಕೂ ಯಾರನ್ನೋ ಒಬ್ಬರನ್ನ ನಂಬಿ, ಅಂದರೆ ಇಷ್ಟಪಟ್ಟವ್ರನ್ನ ಬೇಗ ನಂಬಿ ಮನೆ ಬಿಟ್ಟು ಬರೋ ಒಂದು ಧೈರ್ಯ ಅಂತೂ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಅದರಿಂದ ನಿಮಗೆ ಖಂಡಿತ ಅಪಾಯ ಅನ್ನೋದು ಇದೆ. ಅದೇ ರೀತಿಯಲ್ಲಿ ಸಹ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ, ದೈವದ ಅನುಗ್ರಹ ಅಂತಂದರೆ ನೀವು ವಿಷ್ಣುವಿನ ಆರಾಧನೆ ಮಾಡಬೇಕಾಗುತ್ತೆ. ದತ್ತಾತ್ರೇಯ ಅಂದರೆ ಗುರುವಿನ ದತ್ತಾತ್ರೇಯ ಸ್ವಾಮಿಯ ಆರಾಧನೆಗಳನ್ನು ಮಾಡಬೇಕಾಗುತ್ತದೆ. ಹಾಗೂ ಬೃಹಸ್ಪತಿ ಅಂದರೆ ಓಂ ಬೃಹಸ್ಪತಿಯಾಯ ನಮಃ ಅಂತ ಹೇಳಬೇಕು. ಯಾವ ಥರ ವೀಕ್ಷಕರೇ? ಓಂ ಬೃಹಸ್ಪತಿಯಾಯ ನಮಃ. ಇದನ್ನು 108 ಬಾರಿ ನೀವು ಪಠನೆಗಳನ್ನು ಮಾಡ್ಕೋಬೇಕು. ಈಗ ನೀವು ಮನೇಲಿ ಕೂತ್ಕೊಂಡಾರ ಮಾಡ್ಬೋದು, ಇಲ್ಲ ಓಡಾಡುವಾಗ ನೀವು ಪಠನೆಗಳನ್ನು ಮಾಡ್ಬೋದು, ಇಲ್ಲ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆ ಹೇಳ್ಬೋದು, ಇಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನಗಳಿಗೆ ಹೋದಾಗೆ ಹೇಳ್ಬೋದು. ಯಾಕಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಪರಿಹಾರಗಳನ್ನು ಈ ತಿಂಗಳು ನಿಮಗೆ ಶುಭ ಸಿಗುತ್ತೆ. ಅದೇ ರೀತಿಯಲ್ಲಿ ಸಹ ನಿಮಗೆ ಯಾವ ವಾರ ಅಂದರೆ ಗುರುವಾರ, ಸೋಮವಾರ, ಈ 2 ವಾರ ಆಗಿಬರುತ್ತೆ. ಹಾಗೂ ಹಳದಿ ಹಾಗೂ ಬಿಳಿ ತುಂಬ ಶ್ರೇಷ್ಠವಾದದ್ದು ನಿಮಗೆ. ಹಾಗೂ 3 ಹಾಗೂ 7 ಈ ಸಂಖ್ಯೆಯಲ್ಲಿ ನೀವು ಯಾವುದಾರ ಒಂದು ದಿನಾಂಕಗಳಲ್ಲಿ ನೀವು ಕೆಲಸಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಅತಿ ಹೆಚ್ಚಾದ ಮಾರ್ಗದರ್ಶನಗಳನ್ನು ಬೇಕಾದರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.